ಇತ್ತೀಚೆಗೆ ಜನರದು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಕಮ್ಮಿ ಇಲ್ವೇ ಇಲ್ಲ. ಎಲ್ಲ ಬೇಕು ಅವ್ರಿಗೆ. ಎಂಟ್ರಿ ಲೆವೆಲ್ ಇಂದಾನೆ ಎಡಾಸ್ ಬೇಕು, ಸನ್ ರೂಫ್ ಬೇಕು, ಮೂನ್ ರೂಫ್ ಬೇಕು, 360 ಡಿಗ್ರಿ ಕ್ಯಾಮ್ರಾ, ಇನ್ನ ಏನೇನ್ ಕೇಳ್ತೀರಾ ಅದೆಲ್ಲಾನು ಪ್ರೊವೈಡ್ ಮಾಡೋದ್ರಲ್ಲಿ ಬ್ರ್ಯಾಂಡ್ಗಳು ತುಂಬಾ ಬ್ಯುಸಿ ಆಗೋಗಿದ್ದಾರೆ. ಬಟ್ ಅದೆಲ್ಲ ಬ್ರ್ಯಾಂಡ್ಗಳಿಗೂ ಕಂಪೇರ್ ಮಾಡಿದ್ರೆ ಒಂದು ಬ್ರ್ಯಾಂಡು ನಾವು ಎತ್ತಿದ ಕೈ ಜನರಿಗೆ ಏನು ಬೇಕೋ ಅದನ್ನು ಕೊಡೋದ್ರಲ್ಲಿ ನಾವು ಯಾವತ್ತೂ ಕಮ್ಮಿ ಮಾಡಲ್ಲ ಅಂತ ಮಹೀಂದ್ರಾ ಅವರು ಯಾವಾಗಲೂ ಒಳ್ಳೊಳ್ಳೆ ಫೀಚರ್ಸ್ಗಳನ್ನ ತರ್ತಾನೆ ಇರ್ತಾರೆ ಅವರ ಎವ್ರಿ ಅಪ್ಡೇಟಲ್ಲಿ. ಆ್ಯಂಡ್ ಇವತ್ತು ನಮ್ಮ ಜೊತೆ ಇದೆ XUV 700 ಅಲ್ವ 7X. ಇದನ್ನು 7X ಅಂತ ಕರೀತಾ ಇದ್ದಾರೆ ಇವಾಗ. ಆ್ಯಂಡ್ ಈ ಕಾರಲ್ಲಿ ಒಂದಷ್ಟು ಅಪ್ಡೇಟ್ಗಳು ಬಂದಿದೆ. ಮುಂದೆಯಿಂದ ನೀವು ನೋಡ್ತಾ ಇರೋ ಹಾಗೆ ತುಂಬ ಚೇಂಜಸ್ ಕಾಣಿಸುತ್ತೆ. ಒಳಗಡೆನೂ ಕೂಡ ಚೇಂಜಸ್ ಇದೆ. ಇಂಜಿನ್ ಆಪ್ಷನ್ಸ್ ಕೂಡ ಹೇಳ್ತೀನಿ, ಪ್ರೈಸ್ ಕೂಡ ಅದ್ಭುತವಾಗಿದೆ. ಇದೆಲ್ಲದ್ರ ಬಗ್ಗೆ ಹೇಳ್ತೀನಿ. ವೆಲ್ಕಮ್ ಟು ಫ್ಲೈವೀಲ್ ಕನ್ನಡ. ನನ್ನ ಹೆಸರು ಶ್ರೇಯಾಂಕ್. ಈ ಗಾಡಿಯ ಎಕ್ಸ್ಟೀರಿಯರ್ಸ್ ಬಗ್ಗೆ ಮಾತಾಡೋದಾದರೆ ಫ್ರಂಟಲ್ಲಿ ನಿಮಗೆ ತುಂಬ ವಿಸಿಬಲ್ ಅಪ್ಡೇಟ್ಸ್ ಕಾಣಿಸುತ್ತೆ. ಮೇಜರ್ ಆಗಿ ನಿಮಗೆ ಈ ಗ್ರಿಲ್ ಮತ್ತು ಈ ಲೈಟ್ಸ್. ಗ್ರಿಲ್ ಬಗ್ಗೆ ಹೇಳೋದಾದರೆ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ದು ಗ್ರಿಲ್ಲೇ ಕೊಟ್ಟಿದ್ದಾರೆ ಮುಂಚೆ ಥರನೇ. ಬಟ್ ಇವಾಗ ಜ್ಯುವೆಲ್ರಿ ಟೈಪ್ ಆಕ್ಸೆಂಟ್ಸ್ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಇಲ್ಲಿ ಬೈ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ವಿತ್ DRLs ಕೊಟ್ಟಿದ್ದಾರೆ. ಶಾರ್ಪ್ ಡಿಸೈನ್ ಕೊಟ್ಟಿದ್ದಾರೆ, ಶಾರ್ಪಾಗಿ ಕಾಣಿಸ್ಲಿ ಅಂತ. ಐಸ್ ಕ್ಯೂಬ್ ಟೈಪ್ಸ್ ಫಾಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಅದು ಕೂಡ ಹೊಸದು. ಇನ್ನು ಮುಂದೆಯಿಂದಾನೇ ನಿಮಗೆ ಮೇಜರ್ ಆಗಿ ಡಿಫ್ರೆನ್ಸ್ ಕಾಣಿಸೋದು ಕಾಸ್ಮೆಟಿಕ್ ಅಪ್ಡೇಟ್ಸ್ ವೈಸ್. ಬಟ್ ಮುಂಚೆ ಇದ್ದಿದ್ದು XUV 700 ಸ್ಟ್ಯಾಂಡ್ಸ್ ತುಂಬ ಇಷ್ಟ ಆಗಿತ್ತು ನನಗೆ. ಮೇ ಬಿ ಇದನ್ನು ಕೂಡ ನಿಮಗೆ ನೋಡ್ತಾ ಇಷ್ಟ ಆಗ್ಬೋದೇನೋ, ಆರ್ ಮೇ ಬಿ ನಾಟ್. ನಿಮಗೆ ಹೇಗೆ ಅನಿಸ್ತು ಡಿಸೈನ್ ಕಮೆಂಟಲ್ಲಿ ಹೇಳಿ. ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ನಿಮಗೆ ಇಲ್ಲಿ ಒಂದು ಕ್ಯಾಮ್ರಾ ಸಿಗುತ್ತೆ. 360 ಡಿಗ್ರಿ ಕ್ಯಾಮ್ರಾ ಸಿಗಲ್ಲ ಈ ಕಾರ್ಗೆ. 540 ಡಿಗ್ರೀಸ್ ಅಂದರೆ ಅಂಡರ್ ನೀತ್ ದ ಬಾಡಿ, ಕಾರ್ ಕೆಳಗಡೆನೂ ಕೂಡ ನಿಮಗೆ ಕಾಣಿಸುತ್ತೆ. ಇನ್ನು ಹಾಗೆ ಸೈಡಿಗೆ ಬರ್ತಾ ನಿಮಗೆ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ದು ವೀಲ್ ಆರ್ಚಸ್ ಸಿಗುತ್ತೆ. ವೀಲ್ ಆರ್ಚಸ್ ಕೂಡ ಅಷ್ಟೇ ಕ್ಲೀನಾಗಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಧೂಳು ಕೂತ್ಕೊಂಡ್ರೆ ಅಷ್ಟು ಕ್ಲೀನ್ ಕಾಣಲ್ಲ. ಆ್ಯಂಡ್ ನಿಮಗೆ R90 ಡೈಮಂಡ್ ಕಟ್ ಆಲಾಯ್ಸ್ ಸಿಗುತ್ತೆ. ಇದು ಕೂಡ ಅಷ್ಟೇ ವೀಲ್ ಕ್ಯಾಪ್ಸ್ ಥರ ಅನಿಸುತ್ತೆ, ಆಲಾಯ್ಸ್ ಅಂತ ಅನಿಸಲ್ಲ. ಆ್ಯಂಡ್ ನಿಮಗೆ ಮುಂಚೆ ಥರನೇ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಒಂದು ಹೈ ಗ್ಲಾಸ್ ಕ್ಲಾಡಿಂಗ್ ಸಿಗುತ್ತೆ. ಇದು ಓವರ್ ಆಲ್ ಸ್ಟ್ಯಾಂಡ್ಸ್ ಹೆಚ್ಚು ಮಾಡುತ್ತೆ ಈ ಕಾರ್ಗೆ. ಇನ್ನು ಹಿಂದೆ ನಿಮಗೆ ಮುಂಚೆ ಹೇಗಿತ್ತೋ ಹಾಗೇ ಇದೆ ಅಂತ ಅನಿಸುತ್ತೆ ನೋಡೋಕ್ಕೆ. ಲುಕ್ ವೈಸ್ ಏನು ಅಷ್ಟು ಚೇಂಜ್ ಆಗಿಲ್ಲ, ಎಕ್ಸೆಪ್ಟ್ ಫಾರ್ ನಿಮಗೆ ಇಲ್ಲೊಂದು ಪಿಯಾನೋ ಬ್ಲ್ಯಾಕ್ ಫಿನಿಶ್ದು ಟ್ರೀಟ್ಮೆಂಟ್ ಸಿಗುತ್ತೆ. ಮತ್ತು ಅದು ಕೂಡ ಅಷ್ಟೇ ಸ್ವಲ್ಪ ಸ್ಪೋರ್ಟಿಯಾಗಿ ಕಾಣುತ್ತೆ. ಇಲ್ಲಿ ಒಂದು ಹೆಕ್ಸಾಗನಲ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಲೈಟ್ಸ್ ಒಳಗೆ, ಅದು ಬ್ಲ್ಯಾಕ್ಔಟ್ ಆಗಿದೆ. ಆ್ಯಂಡ್ ಅದು ಕೂಡ ಸ್ಪೋರ್ಟಿನೆಸ್ಗೆ ಇನ್ನೂ ಆ್ಯಡ್ ಆಗುತ್ತೆ. ಕೆಳಗಡೆನೂ ಕೂಡ ಅಷ್ಟೇ ನಿಮಗೆ ಇಲ್ಲೊಂದು ಪಿಯಾನೋ ಬ್ಲ್ಯಾಕ್ ಫಿನಿಶ್ದು ಕ್ಲಾಡಿಂಗ್ ಕಾಣಿಸುತ್ತೆ. ಇದು ಬಿಟ್ಟರೆ ನಿಮಗೆ XUV 9S ಎಲೆಕ್ಟ್ರಿಕ್ ವರ್ಷನ್ ಏನಾದರೂ ನೀವು ನೋಡಿದ್ರೆ ಹಿಂದೆಗಡೆಯಿಂದ ಸೇಮ್ ಅದೇ ಇದ್ರೂ ಕೂಡ ಡಿಸೈನ್ ಫಾಲೋ ಆಗುತ್ತೆ. ಈ ಲಾಂಚಲ್ಲಿ ನಮಗೆ ಈ ಕಾರಿಗೆ ಒಂದು ಸ್ಪೆಷಲ್ ಸಸ್ಪೆನ್ಷನ್ ಸಿಕ್ಕಿದೆ ಅಂತ ಗೊತ್ತಾಯಿತು. ಅದನ್ನು ಡಾವಿನ್ಸಿ ಸಸ್ಪೆನ್ಷನ್ ಅಂತ ಕರೀತಾರೆ ಮಹೀಂದ್ರಾ ಅವರು. ಇದೇನಂದರೆ ಮಹೀಂದ್ರಾ ಅವರು ಈ ಕಾರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದು ನಿಮಗೆ ಒಳ್ಳೆ ರೈಡ್ ಕಂಫರ್ಟ್ ಕೊಡುತ್ತೆ. ಆ್ಯಂಡ್ ಇದರ ಮೆಕ್ಯಾನಿಸಮ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಈ ಮೆಕ್ಯಾನಿಸಮ್ ಏನು ಮಾಡುತ್ತೆ ಅಂದರೆ ನಿಮಗೆ ರೈಡ್ ಕಂಫರ್ಟ್ ಹೆಚ್ಚು ಮಾಡುತ್ತೆ, ಬೆಟರ್ ಕಂಟ್ರೋಲ್ ಸಿಗುತ್ತೆ ಡ್ರೈವಿಂಗಲ್ಲಿ. ಆ್ಯಂಡ್ ನಿಮ್ಮ ಕ್ಯಾಬಿನ್ ಕೂಡ ಸೌಂಡ್ ತುಂಬ ಕಮ್ಮಿ ಆಗುತ್ತೆ ಒಳಗಡೆ. ಆ್ಯಂಡ್ ವಿಚ್ ಮೀನ್ಸ್ ಕ್ವೈಟ್ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇನ್ನು ಈ ಕಾರಿನ ಇಂಟೀರಿಯರ್ ಬಗ್ಗೆ ಹೇಳೋದಾದರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು 3 ಸ್ಕ್ರೀನ್ಸ್ ಸಿಗುತ್ತೆ ಡ್ರೈವರ್ಗೆ ಮತ್ತು ಕೋ ಪ್ಯಾಸೆಂಜರ್ಗೂ ಕೂಡ. ಇದನ್ನು ಕೋಸ್ಟ್ ಟು ಕೋಸ್ಟ್ ಟ್ರಿಪಲ್ HD ಸ್ಕ್ರೀನ್ ಲೇಔಟ್ ಅಂತ ಕರೀತಾರೆ. ಇದರಲ್ಲಿ ನಿಮಗೆ ಡಾಲ್ಬಿ ವಿಷನ್ ಪ್ಲಸ್ ಡಾಲ್ಬಿ ಆಟ್ಮಾಸ್ ಸಿಗುತ್ತೆ. ಅದಲ್ಲದೆ 16 ಸ್ಪೀಕರ್ ಹಾರ್ಮನ್ ಕಾರ್ಡನ್ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ ಇದು ಥಿಯೋರಿಟಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ನಿಮಗೆ ಇವಾಗ ಸೀಟ್ಸ್ ಫ್ರಂಟ್ ಅಷ್ಟೇ ಅಲ್ಲ, ರೇರ್ ಕೂಡ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ, ವಿಚ್ ಇಸ್ ಅ ವೆರಿ ನೈಸ್ ಅಪ್ಡೇಟ್ ಎಸ್ಪೆಷಲಿ ಇಂಡಿಯಾ ಅಂತ ಸಿಟಿಗಳಿಗೆ. ಅದಲ್ಲದೆ ನಿಮಗೆ ಇಲ್ಲಿ ಬಾಸ್ ಮೋಡ್ ಸಿಗುತ್ತೆ. ಮುಂಚೆನೂ ಕೂಡ ಬಾಸ್ ಮೋಡ್ ಸಿಗ್ತಾ ಇತ್ತು, ಬಟ್ ಇದರಲ್ಲಿ ಇವಾಗ 4-ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಬಾಸ್ ಮೋಡ್ ಬರುತ್ತೆ. ಇನ್ನು ಈ ಕಾರಲ್ಲಿ ನಿಮಗೆ ಆಂಬಿಯೆಂಟ್ ಲೈಟಿಂಗ್ ಸಿಗುತ್ತೆ. ಬಟ್ ಬೇರೆ ಕಾರ್ಗಳ ಥರ ಜಸ್ಟ್ ಒಂದೇ ಲೈಟ್ ಥ್ರೂ ಔಟ್ ದ ಕಾರ್ ಫ್ಲೋ ಆಗಲ್ಲ. ಈಚ್ ಡೋರ್ ಪ್ಯಾನಲ್ಗೂ ಒಂದೊಂದು ಲೈಟ್ ಆಫ್ ಮಾಡ್ಕೋಬೋದು. ಆ್ಯಂಡ್ ಅವ್ರು ಹೇಳೋ ಪ್ರಕಾರ 1.6 ಮಿಲಿಯನ್ ಕಲರ್ಸ್ ಇದೆಯಂತೆ, ವಿಚ್ ಇಸ್ ಹ್ಯೂಜ್ ನಂಬರ್. ಆ್ಯಂಡ್ ನಿಮ್ಮ ಮೂಡ್ ಆ್ಯಂಡ್ ಟೇಸ್ಟ್ನ ಪ್ರಕಾರ ಲೈಟ್ಸ್ನ ನೀವು ಆಫ್ ಮಾಡ್ಕೋಬೋದು, ಡಿಫ್ರೆಂಟ್ ಕಲರ್. ಅದಷ್ಟೇ ಅಲ್ಲದೆ ನಿಮಗೆ ಈ ಸ್ಕ್ರೀನಲ್ಲಿ ಒಂದು ಮೇಜರ್ ಅಪ್ಡೇಟ್ ಬಂದಿದೆ. ಅದೇನೆಂದರೆ ಅಲೆಕ್ಸಾ ಮತ್ತು ಇಂಟಿಗ್ರೇಟ್ ಆಗಿದೆ. ಅಲೆಕ್ಸಾ ಅಂದಿದ ತಕ್ಷಣ ಅದು ಆನ್ ಆಯಿತು. ಅಲೆಕ್ಸಾ ಮತ್ತು ChatGPT ಇಂಟಿಗ್ರೇಟ್ ಆಗಿದೆ. ಅದಷ್ಟೇ ಅಲ್ಲದೆ ನಿಮಗೆ BYOD ಥಿಯೇಟರ್ ಮೋಡ್ ಅಂತ ಕೂಡ ಇನ್ನೊಂದು ಫೀಚರ್ ತಂದಿದ್ದಾರೆ. ಇದು ನಿಮ್ಮ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ನ ಇನ್ನೂ ಹೆಚ್ಚು ಮಾಡುತ್ತೆ. ಆ್ಯಂಡ್ ನಿಮಗೆ ಒಂದು ಥಿಯರಿಟಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಯಾವುದೇ ಕಮ್ಮಿ ಇರಲ್ಲ. ಸೆಂಟರ್ ಕಾನ್ಸೋಲ್ ತುಂಬಾ ಸಿಂಪಲ್ ಆಗೋಗಿದೆ. ಆನ್ ಮಾಡಿದಾಗ ತೋರಿಸ್ತೀನಿ ನಿಮಗೆ. ಇವಾಗ ಬಟನ್ಸ್ ಏನೂ ಕಾಣಿಸಲ್ಲ, ಎಲ್ಲ ಟಚ್ ಸೆನ್ಸಿಟಿವ್ ಆಗಿ. ಅದಲ್ಲದೆ ನಿಮಗೆ
ಇಲ್ಲಿ ವೈರ್ಲೆಸ್ ಚಾರ್ಜರ್ ಸಿಗುತ್ತೆ ಆ್ಯಂಡ್ ನಿಮಗೆ ಇಲ್ಲೊಂದು ಸಿ ಟೈಪ್ ಮತ್ತು ಒಂದು USB ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ ಆ್ಯಂಡ್ ನಿಮಗೆ ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಫ್ರೇಮ್ಲೆಸ್ IRVM ಸಿಗುತ್ತೆ ಆ್ಯಂಡ್ ಅದು ಆಟೋ ಡಿಮ್ಮಿಂಗ್ ಜೊತೆ ಬರುತ್ತೆ ಆ್ಯಂಡ್ ನಿಮಗೆ ORVM ಅಲ್ಲೂ ಕೂಡ ಒಂದು ಫೀಚರ್ ಇದೆ, ಅದೇನೆಂದರೆ ಮೆಮೊರಿ ಜೊತೆ ಬರುತ್ತೆ ORVM. ಇದು ನಿಮ್ಮ ಡ್ರೈವಿಂಗ್ ಇನ್ನೂ ಈಸಿ ಮಾಡುತ್ತೆ. 6-ವೇ ಪವರ್ ಡ್ರೈವರ್ ಸೀಟ್ ಸಿಗುತ್ತೆ ವಿತ್ ಮೆಮೊರಿ ಫಂಕ್ಷನ್. ಕೋ ಡ್ರೈವರ್ಗೂ ಕೂಡ 6-ವೇ ಪವರ್ಡೇ ಸಿಗುತ್ತೆ ಬಟ್ ವಿತೌಟ್ ಮೆಮೊರಿ ಫಂಕ್ಷನ್. ಇನ್ನು ಫ್ಲಶ್ ಡೋರ್ ಹ್ಯಾಂಡಲ್ಸ್ ಏನೋ ಸಿಗುತ್ತೆ ಅಂತ ಎಲ್ರಿಗೂ ಗೊತ್ತು ಆ್ಯಂಡ್ ತುಂಬ ಜನಕ್ಕೆ ಇದು ಅಷ್ಟು ಇಷ್ಟ ಆಗಲ್ಲ. ಬಟ್ ಇವರು ಫ್ಲಶ್ ಡೋರ್ ಹ್ಯಾಂಡಲ್ಸ್ನ ಇನ್ನೂ ಈಸಿ ಮಾಡಿದ್ದಾರೆ ಆಪರೇಟ್ ಹೆಂಗೆ ಮಾಡೋದು ಅಂದರೆ, ಅಪ್ರೋಚ್ ಆದ ತಕ್ಷಣ ನೀವು ಕಾರ್ ಹತ್ರ ವಿತ್ ಕೀ ಅಪ್ರೋಚ್ ಆದರೆ ಆಟೋಮ್ಯಾಟಿಕ್ ಅನ್ಲಾಕ್ ಆಗುತ್ತೆ. ಪ್ಲಸ್ ನೀವು ಕಾರಿಂದ ದೂರ ಹೋಗ್ತಾ ಇದ್ದಂಗೆ ಆಟೋಮ್ಯಾಟಿಕ್ ಲಾಕ್ ಕೂಡ ಆಗುತ್ತೆ. ಇದು ಒಂದು ಪ್ರೀಮಿಯಂ ಫೀಚರ್ ಆ್ಯಂಡ್ ವೆರಿ ಯೂಸ್ಫುಲ್ ಆ್ಯಂಡ್ ಸೀಮ್ಲೆಸ್ಲಿ ವರ್ಕ್ ಮಾಡುತ್ತೆ. ಇನ್ನೊಂದು ಮೇಜರ್ ಅಪ್ಡೇಟ್ ಏನು ಕಾಣಿಸ್ತಾ ಇದೆ ಹೇಳಿ? ಕಲರ್ ಸ್ಕಿಮ್ಯಾಟಿಕ್ ಚೇಂಜ್ ಆಗಿದೆ. ಒಳಗಡೆ ಈ ಟ್ಯಾನ್ ಸೀಡ್ಸ್ ವಿತ್ ಕ್ರೀಮ್ ಕಾಂಬಿನೇಷನಲ್ಲಿ ಬರುತ್ತೆ. ಇದು ಪ್ರೀಮಿಯಮ್ ಆಗಿ ಕಾಣಿಸ್ತೆ ಅಂತ ಅವ್ರು ಹೇಳ್ತಾರೆ, ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ಸಲ್ಲಿ ತಿಳಿಸಿ. ಈಗ ಸೆಕೆಂಡ್ ರೋಗೆ ಹೋಗೋದಾದರೆ ಮೇಜರ್ ಅಪ್ಡೇಟ್ ಏನು ಅಂದರೆ, ಮುಂಚೆನೇ ಹೇಳ್ದಾಗೆ ಈ ವೆಂಟಿಲೇಟೆಡ್ ಸೀಟ್ ಸೆಕೆಂಡ್ ರೋ ಕೂಡ ಇವಾಗ ವೆಂಟಿಲೇಟೆಡ್ ಆಗಿದೆ. ಅದಷ್ಟೇ ಅಲ್ಲದೆ ನಿಮಗೆ AC ವೆಂಟ್ ಸಿಗುತ್ತೆ. ಇನ್ನೊಂದು ಮೇಜರ್ ಅಪ್ಡೇಟ್, ನಿಮಗೆ ವೈರ್ಲೆಸ್ ಚಾರ್ಜರ್ ಆಪ್ಷನ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, ಬರೀ ಈ ಸೀಟಲ್ಲ, ಈ ಸೀಟಲ್ಲೂ ಕೂಡ. ಇಲ್ಲಿ ಕೂತ್ಕೊಳ್ಳೋರಿಗೆ ಬಾಸ್ ಮೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮ್ಯಾಸಿವ್ ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ ಆ್ಯಂಡ್ ಇದು ಕ್ಯಾಬಿನ್ ಇನ್ನು ದೊಡ್ಡದಾಗಿ ಕಾಣಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಲೈಟ್ ಕೂಡ ತುಂಬ ಚೆನ್ನಾಗಿ ಬೀಳುತ್ತೆ. ಬೂಟ್ ಲಿಡ್ ನೀವು ಮ್ಯಾನ್ಯುಲಿ ಆಕ್ಸೆಸ್ ಮಾಡಬೇಕು ಆ್ಯಂಡ್ ನಿಮಗೆ ಬೂಟ್ ಸ್ಪೇಸ್ ಇಷ್ಟು ಸಿಗುತ್ತೆ. ಥರ್ಡ್ ರೋ ಅಪ್ ಇದ್ದಾಗ ಥರ್ಡ್ ರೋ ಫೋಲ್ಡ್ ಮಾಡಿದ್ರೆ ನಿಮಗೆ ಬೂಟ್ ಸ್ಪೇಸ್ ಇನ್ನೂ ಹೆಚ್ಚಾಗುತ್ತೆ. ಇಂಜಿನ್ ಆಪ್ಷನ್ಸ್ ಮುಂಚೆ ಥರನೇ ಸಿಗುತ್ತೆ. 2 ಲೀಟರ್ ಟರ್ಬೋ ಪೆಟ್ರೋಲ್ M ಸ್ಟಾಲಿಯನ್ ಆ್ಯಂಡ್ ಅದು 380 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು 2.2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಅದೊಂದು ಸಿಗುತ್ತೆ M ಹಾಕ್, ಅದು ಕೂಡ ನಿಮಗೆ 450 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ನಿಮಗೆ ಮ್ಯಾನ್ಯುಯಲ್ ಮತ್ತು ಆಟೋಮ್ಯಾಟಿಕ್ ಎರಡರಲ್ಲೂ ಸಿಗುತ್ತೆ. 6 ಸ್ಪೀಡ್ ಮ್ಯಾನ್ಯುಯಲ್, 6 ಸ್ಪೀಡ್ ಆಟೋಮ್ಯಾಟಿಕ್ ಟಾರ್ಕ್ ಕನ್ವರ್ಟರ್. ಪೆಟ್ರೋಲ್ ಇಂಜಿನ್ ನಿಮಗೆ 200 PS ಪವರ್ ಆ್ಯಂಡ್ 380 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಡೀಸೆಲ್ ಇಂಜಿನ್ ನಿಮಗೆ 185 PS ಪವರ್ ಆ್ಯಂಡ್ 450 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ನಿಮಗೆ ಆಲ್ ವೀಲ್ ಡ್ರೈವ್ ಬೇಕಾ, ಅದು ಕೂಡ ಸಿಗುತ್ತೆ ಆ್ಯಂಡ್ ಅದು 2.2 ಲೀಟರ್ ಡೀಸೆಲ್ ಇಂಜಿನ್ ಆ್ಯಂಡ್ 680 ಟ್ರಾನ್ಸ್ಮಿಷನ್. ಬರೀ ಹೈಯರ್ ವೇರಿಯಂಟ್ಸ್ಗಳು ಮಾತ್ರ ಸಿಗೋದು. ಫಸ್ಟ್ ಆಫ್ ಆಲ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಕ್ಕೆ ತುಂಬ ಜಾಸ್ತಿ ಇಲ್ಲ, ಯಾಕಂದರೆ ಇಂಜಿನ್ ಆಪ್ಷನ್ ಸೇಮ್, ಪವರ್ ಫಿಗರ್ಸ್ ಕೂಡ ಸೇಮ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಸೇಮ್ ಇದೆ. ಬಟ್ ನಮ್ಮೆಲ್ಲರ ಫೇವ್ರೆಟ್ ಆಸ್ಪೆಕ್ಟ್ ಪ್ರೈಸಿಂಗ್ ಬಗ್ಗೆ ಹೇಳಬೇಕಂದ್ರೆ, ಈ ಗಾಡಿಯಲ್ಲಿ ಇವಾಗ MX ವೇರಿಯಂಟ್ ಬರಲ್ಲ, ಡಿಸ್ಕಂಟಿನ್ಯೂ ಆಗಿದೆ. 700 ಅಲ್ಲಿ ಏನು ಸಿಗ್ತಾಯಿತ್ತು ಅದು ಇವಾಗ ಸಿಗಲ್ಲ. ಬಟ್ ಇವಾಗ AX ಬೇಸ್ ವೇರಿಯಂಟ್ ಆಗಿದೆ ಆ್ಯಂಡ್ AX ಪೆಟ್ರೋಲ್ 13.66 ಲ್ಯಾಕ್, AX ಡೀಸೆಲ್ 14.96 ಲ್ಯಾಕ್. ಇದು ಎರಡೂ ಎಕ್ಸ್ ಶೋರೂಮ್ ಪ್ರೈಸ್. ಇನ್ನು ಇದು ಬಿಟ್ಟು ನಿಮಗೆ AX3, AX5, AX7, AX7T ಆ್ಯಂಡ್ AX7L ಸಿಗುತ್ತೆ. AX7L ಟಾಪ್ ಎಂಡ್ ವೇರಿಯಂಟ್ ಆ್ಯಂಡ್ ಅದು ನಿಮಗೆ 24.11 ಲ್ಯಾಕ್ಸ್ ಎಕ್ಸ್ ಶೋರೂಮ್. ಆ್ಯಂಡ್ ಪ್ರೈಸ್ ವೇರಿ ಆಗುತ್ತೆ ಬೇಸ್ಡ್ ಆನ್ ಅ ಲಾಟ್ ಆಫ್ ಆಸ್ಪೆಕ್ಟ್ಸ್. ಬಟ್ ಮೇಜರ್ ಆಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಗಾಡಿಯಲ್ಲಿ 6 ಆ್ಯಂಡ್ 7 ಸೀಟರ್ ಆಪ್ಷನ್ ಸಿಗುತ್ತೆ ಆ್ಯಂಡ್ AX7, AX7T ಆ್ಯಂಡ್ 7L ಇವು 3 ವೇರಿಯಂಟಲ್ಲಿ ಮಾತ್ರ ನಿಮಗೆ 7 ಸೀಟರ್ ಆಪ್ಷನ್ ಸಿಗೋದು. AX3, AX5 ಈ ಬೇಸ್ ವೇರಿಯಂಟಲ್ಲಿ ಸಿಗಲ್ಲ. ಫ್ರಂಟ್ ವೀಲ್ ಡ್ರೈವ್ ಮಾತ್ರ ಅಲ್ಲ, ಈ ಗಾಡಿಯಲ್ಲಿ ಆಲ್ ವೀಲ್ ಡ್ರೈವ್ ಕೂಡ ಇದೆ ಅಂತ ಹೇಳಿದ್ದೆ ಆ್ಯಂಡ್ ಅದು ನಿಮಗೆ ಡೀಸೆಲ್ ಟಾಪ್ ಎಂಡಲ್ಲಿ ಮಾತ್ರ ಸಿಗೋದು. ಅಂದರೆ AX7T ಮತ್ತು AX7L 24.92 ಲ್ಯಾಕ್ಸ್ ಆಗುತ್ತೆ ಎಕ್ಸ್ ಶೋರೂಮ್ ಟಾಪ್ ಎಂಡ್. ನೀವು ಆಫ್ ರೋಡಿಂಗ್, ಮೈಲ್ಡ್ ಆಫ್ ರೋಡಿಂಗ್ ಆ್ಯಂಡ್ ಸಾಫ್ಟ್ ರೋಡಿಂಗ್ ಯೂಸೇಜ್ ಜಾಸ್ತಿ ಇದೆ ಅಂದರೆ ಇದನ್ನು ಆಪ್ಟ್ ಮಾಡ್ಬೋದು. ಇನ್ನು ಡ್ರೈವ್ ಬಗ್ಗೆ ಮಾತಾಡೋದಾದರೆ, ಈ ಕಾರು ಮುಂಚೆಯಿಂದ ಫೇಮಸ್ ಆಗಿರೋದೇ ಲುಕ್ಸ್, ಡಿಸೈನ್ ಆ್ಯಂಡ್ ಜಾಸ್ತಿ ಫೀಚರ್ಸ್. ಬಟ್ ಇದನ್ನೆಲ್ಲ ಬಿಟ್ಟು ಕಂಫರ್ಟಿಗೂ ಕೂಡ, ಆ್ಯಂಡ್ ಅದು ಈಗ ಇನ್ನೂ ಜಾಸ್ತಿ ಆಗಿದೆ. ಮುಂಚೆನೇ ಹೇಳಿದಾಗೆ ಡಾವಿನ್ಸಿ ಸಸ್ಪೆನ್ಷನ್ ತಂದಿದ್ದಾರೆ. ಇದೊಂದು ಇಂಟೆಲಿಜೆಂಟ್ ವಾಲ್ ಬೇಸ್ಡ್ ಡ್ಯಾಂಪಿಂಗ್ ಸಿಸ್ಟಮ್. ರೋಡಲ್ಲಿ ಎಷ್ಟಾದರೂ ಹಳ್ಳ ಗುಂಡಿಗಳಿದ್ರೂ ಅದಕ್ಕೆ ಈಸಿಯಾಗಿ ಕಾರ್ ಸಸ್ಪೆನ್ಷನ್ ಅಡಾಪ್ಟ್ ಆಗುತ್ತೆ ಮಿಲಿ ಸೆಕೆಂಡ್ಗಳಲ್ಲಿ. ಹೈ ಸ್ಪೀಡ್ಗಳಲ್ಲಿದ್ದಾಗ ಕೂಡ ನಾವು ಟೆಸ್ಟ್ ಮಾಡಿದ್ವಿ, ಇದು ರಿಯಲ್ ಟೈಮಲ್ಲಿ ರಿಯಾಕ್ಟ್ ಮಾಡುತ್ತೆ ಆ್ಯಂಡ್ ಬಾಡಿ ರೋಲ್ ಇವಾಗ ಮುಂಚೆಗಿಂತ ತುಂಬಾ ಕಮ್ಮಿ ಆಗಿದೆ. ಇದೊಂದು ಸಖತ್ ಇಂಪ್ರೆಸ್ ಮಾಡಿದ ಫೀಚರ್ ನಮಗೆ ಈ ಡ್ರೈವಲ್ಲಿ. ಇದು ಒಂದು ಡಿ ಸೆಗ್ಮೆಂಟ್ ಕಾರ್, ಅದಷ್ಟೇ ಅಲ್ಲದೆ ಆಲ್ ವೀಲ್ ಡ್ರೈವ್ ಆಪ್ಷನಲ್ಲಿ ಕೂಡ ಸಿಗುತ್ತೆ. ಈಗ ಆಲ್ ವೀಲ್ ಡ್ರೈವ್ ಆಪ್ಷನ್ ತುಂಬ ಕಮ್ಮಿ ನಿಮಗೆ, ಬಟ್ ಸಿಕ್ಕಿದ್ರೂ ಕೂಡ ಎಲ್ಲ ಲಕ್ಸುರಿ ಬ್ರ್ಯಾಂಡ್ಗಳಲ್ಲೇ ಜಾಸ್ತಿ.
ಆ್ಯಂಡ್ ಈ ಪ್ರೈಸ್ ಬ್ರ್ಯಾಕೆಟಲ್ಲಿ ನಿಮಗೊಂದು ಆಲ್ ವೀಲ್ ಡ್ರೈವ್ ಸಿಗ್ತಾ ಇದೆ ಅಂದರೆ ಇಟ್ಸ್ ಎನ್ ಅಮೇಝಿಂಗ್ ಪಾಯಿಂಟ್. ಆ್ಯಂಡ್ ಮಹೀಂದ್ರ ಅವರು ಅದನ್ನು ಅಚೀವ್ ಮಾಡಿದ್ದಾರೆ ಅವರ 700 ಅಲ್ಲಿ, ಸ್ಕಾರ್ಪಿಯೋ ಎನ್ನಲ್ಲಿ, ತಾರಲ್ಲಿ. ಇದು ತುಂಬ ಅಪ್ರಿಷಿಯೇಟ್ ಮಾಡೋ ವಿಷಯ ಆ್ಯಂಡ್ ನಾವು ಹೆಮ್ಮೆ ಪಡುವಂಥ ವಿಷಯ, ಯಾಕಂದರೆ ಇದು ಒಂದು ಇಂಡಿಯನ್ ಬ್ರ್ಯಾಂಡ್. ಈಗ ಈ ಕಾರ್ ಬಗ್ಗೆ ನಿಮಗೇನಿಸ್ತು ಕಮೆಂಟ್ ಮಾಡಿ ಹೇಳಿ. ಈ ಕಾರ್ ನಿಮಗೆ ಸೂಕ್ತ ಅಂದರೆ ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ಇನ್ನು ಇದೇ ಥರ ಆಟೋಮೋಟಿವ್ ರಿಲೇಟೆಡ್ ಕಾಂಟೆಂಟ್ ಬೇಕು ಅಂದರೆ ನಮ್ಮ ಪೇಜ್ ಫ್ಲೈವೀಲ್ ಕನ್ನಡನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫ್ಲೈವೀಲ್ ಅಫಿಷಿಯಲ್ನ ಫಾಲೋ ಮಾಡಿ. ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೈನಿಂಗ್ ಆಫ್. ಬಾಯ್.